ಸಾಮಾನ್ಯವಾಗಿ ಈ ರೀತಿಯಾದಂಥ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ನಂತರ ಈ ಒಂದು ವಿಗ್ರಹದ ತೇಜಸ್ಸು ಮತ್ತಷ್ಟು ಹೆಚ್ಚಾಗ್ತದೆ, ಕಾಂತಿಯುತವಾಗ್ತದೆ ಅನ್ನೋ ಒಂದು ಮಾತಿದೆ. ಅದು ಆಗುತ್ತಾ ಆ ಥರ ಅಂತ? ಹೌದು, ಇದು ಒಂದು ದೊಡ್ಡ ಫಿಸಿಕ್ಸ್ ಥಿಯರಿ. ಇದು ಅಂದರೆ ಭೌತಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಇದನ್ನು ವಿಜ್ಞಾನಿಗಳೇ ಒಪ್ಕೊಳ್ತಾರೆ. ಏನಂತಂದರೆ ಯಾವುದೇ ಒಂದು ವಸ್ತುವನ್ನು ಅತ್ಯಂತ ಹೆಚ್ಚು ಜನ ದೃಷ್ಟಿಸ್ತಾ ಇದ್ದರೆ ಅಲ್ಲಿ ಎನರ್ಜಿ ಪಾಯಿಂಟ್ ಉತ್ಪತ್ತಿ ಆಗ್ತದೆ ಅಂತ. ಅದನ್ನು ತಿರುಪತಿಯಲ್ಲಿ ಮತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನಾವು ನೋಡಬಹುದು. ಅತಿ ಪ್ರಾಚೀನ ದೇವಸ್ಥಾನಗಳಿಗೆ ಹೋದಾಗ ನಮಗೇನೋ ಒಂದು ರೀತಿಯ ಸಂತೋಷ ಉತ್ಪತ್ತಿ ಆಗುತ್ತೆ. ಹೊಸ ದೇವಸ್ಥಾನಗಳಿಗೆ ಹೋದಾಗ ಆ ವೈಬ್ರೇಷನ್ ಬರೋದಿಲ್ಲ. ಭಾಳ ಜನ ನನ್ನ ಹತ್ರ ಕೇಳ್ತಾರೆ ಇದಕ್ಕೆ ಕಾರಣ ಏನು ಅಂತ. ಕಾರಣವೇ ಇದು, ಬಹಳ ಜನ ನೋಡುವ ಒಂದು ವಸ್ತು ತನಗೆ ತಾನೇ ಒಂದು ಶಕ್ತಿಯನ್ನು ಸಂಪಾದಿಸ್ಕೊಳ್ತದೆ. ಇದು ಭೌತಶಾಸ್ತ್ರದ ನಿಯಮ. ಇದನ್ನೇ ಆಗಮಶಾಸ್ತ್ರದಲ್ಲಿಯೂ ಹೇಳಿದೆ. ಆ ಜಾಗದಲ್ಲಿ ಪ್ರಾಣಶಕ್ತಿಯ ಹೆಚ್ಚಳ ಜಾಸ್ತಿ ಆಗ್ತದೆ. ಆವಾಗ ಏನಾಗ್ತದೆ, ನೀವು ಅಲ್ಲಿ ಹೋಗಿ ನಿಂತಾಗ ನಿಮ್ಮದೊಂದು ವೈಬ್ರೇಷನ್ನು ಬದಲಾವಣೆ ಆಗುತ್ತೆ. ನೀವು ದೇಶ ವಿದೇಶಗಳ ಒಂದು ಶಿಲ್ಪಗಳನ್ನು ನೋಡಿದ್ದೀರಾ, ಶಿಲ್ಪಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೀರಾ. ರಾಮಲಲ್ಲನ ಈ ಒಂದು ವಿಗ್ರಹ, ಯಾಕಂದರೆ ಹಿಂದೆ ಅಪರೂಪದಲ್ಲಿ ಅಪರೂಪ, ಯಾರೂ ಸಹ ಬಾಲರಾಮನನ್ನು ನೋಡಿರಲಿಲ್ಲ. ಇದನ್ನು ತಾವು ನೋಡಿದ್ರೆ ಏನಿಸುತ್ತೆ? ಇಡೀ ಭಾರತದಲ್ಲಿಯೇ ಯಾರೂ ಇಂತಹ ಒಂದು ಪ್ರಯತ್ನವನ್ನು ಮಾಡಿರಲಿಲ್ಲ. ಬಾಲರಾಮ ಎಲ್ಲಿಯೂ ಇಲ್ಲ. ರಾಮನ ಅನೇಕ ಮೂರ್ತಿಗಳಿದೆ. ಶಾಸ್ತ್ರ ಪ್ರಕಾರವಾಗಿ ರಾಮ ತ್ರಿಭಂಗದಲ್ಲಿರಬೇಕು. ತ್ರಿಭಂಗ ಅಂದರೆ 3 ಭಂಗಿಯಲ್ಲಿ ಬಗ್ಗಿರೋ ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲೆಲ್ಲ ಇದೆ. ಆದರೆ ಇಲ್ಲಿ ನನಗೆ ಗೊತ್ತಿಲ್ಲ, ಇದು ಮೊದಲ ಬಾರಿಗೆ ಸಮಸ್ಥಾನಕ ಪಾದದಲ್ಲಿ ಮಾಡಿದ್ದಾನೆ. ಅಂದರೆ ದೇವರು ಸ್ಟ್ರೈಟಾಗಿ ನಿಂತಿದ್ದಾನೆ, ತ್ರಿಭಂಗದಲ್ಲಿಲ್ಲ. ಸೊ ಹಾಗಾಗಿ ತ್ರಿಭಂಗದಲ್ಲಿ ಇಲ್ಲದೇ ಇರೋದೇ ಇದೊಂದು ವಿಶೇಷ. ಇನ್ನು ಬಾಲಸ್ವರೂಪದಲ್ಲಿರೋದು ಇನ್ನೊಂದು ವಿಶೇಷ. ಮತ್ತು ಈ ವಿಗ್ರಹಗಳಲ್ಲಿಯೇ ಸಾಮಾನ್ಯವಾಗಿ ಕೋದಂಡ ಅಂದರೆ ಧನುಸ್ಸನ್ನು ಬಾಣವನ್ನು ತೋರಿಸಿರ್ತಾರೆ, ಇಲ್ಲ ಅದನ್ನು ತೋರಿಸಿಲ್ಲ. ಸೊ ಹಾಗಾಗಿ ಇದು ಅದಕ್ಕೆ ಆದಂತಹ ಒಂದು ರೀತಿಯ ರಾಮಾನಂದಿ ಸಂಪ್ರದಾಯದ ಪೂಜೆಗೆ ಅನುಗುಣವಾಗಿ ಇದನ್ನು ಸಿದ್ಧಪಡಿಸಿದ್ದಾರೆ. ಈಗ ಈ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಪದೇ TV9ಗೂ ಸಹ ಒಂದು ಮಾತನಾಡಿದರು, ನಾನು ಆ ಒಂದು ಇದನ್ನು ಇಟ್ಕೊಳ್ತೇನೆ, ರಾಮನೇ ಕೆತ್ತಿಸ್ಕೊಳ್ತೇನೆ ಅಂತೇಳಿ. ಇದರಲ್ಲೂ ಸಹ ಆ ರೀತಿಯಾದಂಥದ್ದು ಕಾಣ್ಬಾರ್ದು. ಆ ವಿಷಯಗಳಲ್ಲೂ ಅಷ್ಟೇ. ಇವಾಗ ನೋಡಿ, ತೇನ ವಿನಾ ತೃಣಮಪಿ ನಚಲತಿ ಅಂತ ನೋಡಿ. ಈ ರಾಮಾನಂದಿ ಸಂಪ್ರದಾಯದವರೇ ಒಂದು ಸಾವಿರಾರು ಜನ ಪ್ರಯತ್ನ ಪಟ್ಟಿದ್ದರು ಪ್ರತಿಷ್ಠೆ ಮಾಡೋದಕ್ಕೆ. ಅವ್ರ ಕೈಲಿ ಆಗಲೇ ಇಲ್ಲ. ಎಷ್ಟೋ ಜನ ಪ್ರಯತ್ನ ಪಟ್ಟರು ಆಗಲಿಲ್ಲ. ಇವತ್ತು ನೃತ್ಯ ಗೋಪಾಲದಾಸ್ ಅವರು ಪ್ರಧಾನ ಅರ್ಚಕರಾಗಿದ್ದಾರೆ ಅಲ್ಲಿ. ಅವ್ರಿಗೆ ಯಾಕೆ ಬಂತು ಅದು? ಅವ್ರ ಕಾಲಕ್ಕೆ ಯಾಕೆ ಆಗಬೇಕು? ಅದು ರಾಮನ ಅನುಗ್ರಹ ಅಷ್ಟೇ. ಹಾಗೆಯೇ ಇದು ಬೇರೆ ಕಾಲದಲ್ಲಿ ವಿಗ್ರಹ ಆಗೋಗಿದ್ದರೆ, ದೇವಸ್ಥಾನ ಕಟ್ಬಿಟ್ಟಿದ್ದರೆ ಅರುಣ್ ಯೋಗಿರಾಜ್ಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಆದರೆ ಈಗ ಈ ಕಾಲದಲ್ಲಿ ಅರುಣ್ ಯೋಗಿರಾಜೇ ಆಗಬೇಕು ಅನ್ನೋದೇ ದೇವರ ನಿಯಮ. ಆದ್ದರಿಂದ ಅದಾಗಿದೆ ಅಂತ ನಾನಾದರೂ ಭಾವಿಸ್ತೀನಿ. ಇದು ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರು ನೀಡಿದಂತಹ ಸಂಪೂರ್ಣ ವಿವರ. ಒಂದು ಕಡೆ ಆ ವಿಗ್ರಹದಲ್ಲಿ ಏನೆಲ್ಲ ಅಡಕವಾಗಿದೆ ಅದೆಲ್ಲವನ್ನೂ ಸಹ ತಿಳಿಸುವಂಥ ಕೆಲಸವನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಪ್ರಾಣ ಪ್ರತಿಷ್ಠಾಪನೆ ಯಾವ ರೀತಿ ಆಗ್ತದೆ, ಅದಾದ ನಂತರ ಯಾವ ರೀತಿ ಪೂಜಾ ಕೈಂಕರ್ಯಗಳಾಗ್ತದೆ, ಮತ್ತು ಆ ಒಂದು ಶಿಲ್ಪ ಯಾವ ವಿನ್ಯಾಸದಲ್ಲಿ ಮೂಡಿ ಬಂದಿದೆ, ಅದಕ್ಕಿರುವಂಥ ತೇಜಸ್ಸು, ಕಾಂತಿ, ಎಲ್ಲ ವಿಧಿವಿಧಾನಗಳನ್ನು ಸಹ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರು TV9ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.